ರಾಶಿಗೆ ಹೇಗಿದೆ ಅನ್ನೋದನ್ನ ರೇಣುಕಾರಾಧ್ಯ ಗುರುಜಿ ತಿಳಿಸ್ಕೊಡ್ತೀರಾ? ಆರ್ಥಿಕವಾಗಿ ಹಿನ್ನಡೆಗಳಾಗ್ತಕ್ಕಂಥ ಸಂದರ್ಭಗಳು, ದುಶ್ಚಟಗಳ ಕಡೆಗೆ ಸ್ವಲ್ಪ ಹೆಚ್ಚಿನದಾದಂಥ ಒಲವು ಬರ್ತಕ್ಕಂಥದ್ದು ಅಥವಾ ದುಶ್ಚಟ ಅಭ್ಯಾಸ ಇರತಕ್ಕಂಥವ್ರು ಹೆಚ್ಚು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಅದರಲ್ಲೂ ಕೂಡ ಹಾರ್ಮೋನ್ ವ್ಯತ್ಯಾಸ, ಗರ್ಭಾಶಯ ದೋಷಗಳಿರ್ತಕ್ಕಂಥವ್ರು, ಸ್ವಲ್ಪ ಈ ಪೈಲ್ಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಸ್ವಲ್ಪ ಶುಗರ್ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ರಾಹುವಿನ ಪ್ರಭಾವ ಬೇರೆ ಗುರು ಮೇಲೆ ಬೀರ್ತಕ್ಕಂಥದ್ದಾಗಿರೋದ್ರಿಂದ ನಂಬಿಕೆ ದ್ರೋಹಗಳು ಜಾಸ್ತಿ ಆಗುವಂಥ ಸಂದರ್ಭಗಳು. ಯಾವುದಾದ್ರು ರಿಜಿಸ್ಟ್ರೇಷನು, ಅಗ್ರಿಮೆಂಟು, ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂದರೆ ಸ್ವಲ್ಪ ಜಾಗ್ರತೆ. ಅಲ್ಲಿ ಏನು ಸ್ವಲ್ಪ ಮೋಸಗಳಿಗೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಬಂಧುಗಳಿಂದಲೂ ಕೂಡ ಆರ್ಥಿಕವಾದಂಥ ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು. ವರ್ಗಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬೇರೆ ಕಡೆ ಜಾಬ್ ನೋಡಬೇಕು ಅಥವಾ ಬೇರೆ ಕಂಪ್ನಿಗೆ ಹೋಗಬೇಕು ಅನ್ನುವಂಥವ್ರಿಗೂ ಕೂಡ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗದಲ್ಲಿ ಎಳೆದಾಟಗಳು ಬರ್ತಕ್ಕಂಥದ್ದು, ಕಿಡ್ನಿ ಸಂಬಂಧಪಟ್ಟ ಸಮಸ್ಯೆಗಳು, ಹಾರ್ಮೋನ್ ವ್ಯತ್ಯಾಸ, ಹರ್ನಿಯಾ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಮಿತ್ರರಿಂದ ಸಹಕಾರಗಳು ಬರ್ತಕ್ಕಂಥದ್ದು, ಶುಭ ಕಾರ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸಾಧ್ಯತೆಗಳು ಸೆಪ್ಟೆಂಬರ್ ಅಕ್ಟೋಬರಲ್ಲಿ. ಬಟ್ ಅಲ್ಲಿಯವರೆಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು ಶುಭ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಂಗಾತಿಯಿಂದ ಅಥವಾ ಎರಡನೇ ಮಕ್ಕಳಿಂದ ಅನುಕೂಲವಾಗುವಂಥ ಸ್ಥಿತಿ. ಕಲಹದಲ್ಲಿ ಜಯ, ಕೋರ್ಟ್ ಕೇಸುಗಳೇನಾದರೂ ಇದ್ದಂಥ ಪಕ್ಷದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸುದೈವ ಒದಗಿ ಬರ್ತಕ್ಕಂಥದ್ದು. ಗುರು ಮತ್ತು ದೈವ ನಿಂದನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ದೈವ ಅಪಚಾರವನ್ನು ಮಾಡ್ತಕ್ಕಂಥ ಘಟನೆಗಳೇನಾದರೂ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಅಂದರೆ ನೀವು ಮಾಡ್ತಕ್ಕಂಥ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳೇನಿರ್ತದಲ್ಲ ಅಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳು. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಮಿಥುನ ರಾಶಿನವರು ನೋಡೋದಕ್ಕೆ ದಾರಿಯಾಗ್ತದೆ. ಕುಲದೇವತೆಗೆ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಲದೇವತೆಗೆ ಪ್ರತಿ ಶುಕ್ರವಾರ ತುಳಸಿ ಮತ್ತು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡೋದು ಅಥವಾ ಸಮರ್ಪಣೆ ಮಾಡೋದ್ರಿಂದ ಎಲ್ಲ ದೋಷಗಳು ಹೋಗಿ ಉತ್ತಮವಾದಂಥ ಫಲವನ್ನು ನೀವು ಮಿಥುನ ರಾಶಿನವರು ನೋಡೋದಕ್ಕೆ ದಾರಿಯಾಗ್ತದೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ವರ್ಷ ಆರಂಭ ಅಥವಾ ಸಂವತ್ಸರ ಆರಂಭ ಅಂತಕ್ಕಂಥದ್ದು ಉತ್ತಮವಾದಂಥ ಫಲವನ್ನು ಕೊಟ್ಟರು ಕೂಡ ಸಾಮಾನ್ಯವಾಗಿ ಮೇ 14ನೇ ತಾರೀಕು ಮುಂದಕ್ಕೆ ಹೋಗ್ತಾನೆ ಗುರು. ಆದರೆ ಅವನು 28 ದಿವಸ ಮುಂಚೆನೇ ಅದರ ಫಲವನ್ನು ಕೊಡೋದಕ್ಕೆ ಶುರುವಾಗಿರ್ತಾನೆ. ಹಾಗಾಗಿನೇ ಸಾಮಾನ್ಯವಾಗಿ ಸಂವತ್ಸರ ಆಗಿ ಒಂದು 15 ದಿವಸ ಆದಮೇಲೆ ನಿಮಗೆ ಗುರುಬಲ ಅಂತಕ್ಕಂಥದ್ದು ಹೋಗುತ್ತೆ. ಹಾಗಾಗಿ ಅಧಿಕ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು, ಅಪವಾದಗಳು ಬರ್ತಕ್ಕಂಥದ್ದು, ಆರ್ಥಿಕವಾದಂಥ ಕೊರತೆಯನ್ನು ಎದುರಿಸ್ತಕ್ಕಂಥ ಸ್ಥಿತಿ, ಅಭಿವೃದ್ಧಿಯಲ್ಲಿ ಕುಂಠಿತವಾಗುವಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು, ಹೊಸ ಪ್ರಯತ್ನವನ್ನು ನೂತನ ಪ್ರಯತ್ನವನ್ನು ಮಾಡೋಕ್ಕೋಗಿ ಅಲ್ಲೇನಾದ್ರು ಹೂಡಿಕೆ ಮಾಡೋಕ್ಕೋಗಿ ಅನಾನುಕೂಲಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಆದರೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಯಾರ್ಯಾರಿದ್ದೀರೋ ಕಟಕ ರಾಶಿನವರು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣುವಂಥ ಯೋಗ ಫಲಗಳು ಬರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕಾಣತಕ್ಕಂಥದ್ದು, ಅಜೀರ್ಣ ದೋಷ, ಕಾಮಾಲೆ ರೋಗಗಳು ಬರ್ತಕ್ಕಂಥದ್ದು, ಮಧುಮೇಹಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ವಿರೋಧಿಗಳು ಹೆಚ್ಚಾಗ್ತಕ್ಕಂಥದ್ದು, ಶತ್ರುಗಳು ಜಾಸ್ತಿ ಆಗುವಂಥದ್ದು, ಮಿತ್ರರೇ ಶತ್ರುಗಳಾಗಿ ಪರಿವರ್ತನೆಯಾಗುವಂಥ ಸ್ಥಿತಿ, ಕೀರ್ತಿ ಪ್ರತಿಷ್ಠೆಗೆ ಹಿನ್ನಡೆಗಳಾಗ್ತಕ್ಕಂಥದ್ದು, ಗೌರವಕ್ಕೆ ಧಕ್ಕೆ ಆಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದು, ಮಕ್ಕಳ ಜೀವನವನ್ನು ರೂಪಿಸಬೇಕಲ್ಲ ಅನ್ನೋ ರೀತಿಯಾದಂಥ ಚಿಂತೆಯನ್ನು ಹೆಚ್ಚಾಗಿ ಹೆಚ್ಚಿಕೊಳ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಟಕ ರಾಶಿನವರು ಗಂಡು ಮಕ್ಕಳಿದ್ದಂಥ ಪಕ್ಷದಲ್ಲಿ ಸಾಮಾನ್ಯವಾಗಿ ಆ ಗಂಡು ಮಕ್ಕಳಿಂದ ನೋವು ನಿರಾಸೆಗಳು ಕಟ್ಟಿಟ್ಟ ಬುತ್ತಿ ಅಥವಾ ಅವರೇ ಸ್ವಲ್ಪ ರಿವರ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಮನೆಯಲ್ಲಿ ಒಂದು ಪುಟ್ಟದಾಗಿ ನಿಮ್ಮ ಶಕ್ತ್ಯಾನುಸಾರ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಎಲ್ಲ ದೋಷಗಳು ನಿವಾರಣೆಯಾಗಿ ಒಂದು ನೆಮ್ಮದಿಯಾದಂಥ ಒಂದು ಸಂವತ್ಸರವನ್ನು ನೀವು ಕಳೆಯಬಹುದು. ಅದನ್ನು ಮಾಡಿ